ನಾವು ಎಳ್ನೀರು ಕುಡಿತೀವಿ, ಕುಡ್ದಾದ್ಮೇಲೆ ಎಳ್ನೀರು ಬಿಸಾಕ್ತಿವಿ, ಬಿಸಾಕಾದ್ಮೇಲೆ ಅದ್ರಲಿಂದ ಏನೇನ್ ಯೂಸ್ಫುಲ್ ಅದಾವ ಅನ್ನೋದು ನಾವು ಈಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ. ಈಗ ಬಿಸಾಡಿರೋ ಎಳ್ನೀರಿಂದ ಏನೇನ್ ಉಪಯೋಗ ಅದಾವ, ಅದರಿಂದ ಕೋಕೋ ಪೀಟ ಕೋಕೋ ಫೈರ್ ರೆಡಿ ಆಗ್ತಾವಲ್ಲ, ಯಾವ ತರ ರೆಡಿ ಆಗುತ್ತಂತ ನಮ್ ಜೊತೆ ನಮ್ಮ ಅಣ್ಣರಿದ್ದಾರೆ, ಅವ್ರು ಹೇಳ್ತಾರ ಅದ್ರ ಬಗ್ಗೆ. ಕೋಕೋ ಕೋಕೋಪೀಟ್ ಯಾವ ರೀತಿ ರೆಡಿ ಆಗ್ತಂದ್ರ ಎಳ್ನೀರೇನ್ ವೇಸ್ಟ್ ಪ್ರಾಡಕ್ಟ್ ಏನದಲ್ಲ, ವೇಸ್ಟ್ ಅಂತ ಎಲ್ಲರೂ ಬಿಸಾಡ್ತೀವಲ್ಲ, ಅದು ನಾವು ಯೂಸ್ ತಕ್ಕೋತೀವಿ. ಅದು ಯಾವ ರೀತಿ ಅಂದ್ರ ವಿಡಿಯೋದಾಗ ನೋಡ್ಬೋದು ನೀವು. ಕಾಯಿ ತಂದ್ಮೇಲೆ ಅದಕ್ಕೆ ಪ್ರೊಸೆಸಿಂಗ್ ಅದ. ಪ್ರೊಸೆಸಿಂಗ್ ಏನ್ ಮಾಡ್ತೀವಿ, ಫಸ್ಟ್ ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡಿದ್ಮೇಲೆ ಕೋಕೋ ಫೈರ್ ಒಂದ್ ಸೈಡ್ ಆಗ್ತದೆ, ಕೋಕೋ ಪೀಟ್ ಒಂದ್ ಸೈಡ್. ಕೋಕೋ ಪೀಟಿಗೆ ಟ್ರೀಟ್ಮೆಂಟ್ ಮಾಡಿ ಕೋಕೋ ಪೀಟ್ ರೆಡಿ ಮಾಡ್ತೀವಿ. ECPS ಲೆವೆಲ್ ಮಾಡಿ ಅದಕ್ಕೆ ಕೋಕೋ ಪೀಟ್ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಏನಂದ್ರೆ ಕೋಕೋ ಫೈರ್. ಫೈರಿಗೂ ಸಾಫ್ಟ್ ಮಾಡ್ಕೊಂಡು ಮುಂದೆ ಅದು ಸೋಫಾ, ಬೆಡ್, ಆರ್ಟಿಫಿಷಿಯಲ್ ಎದ್ರಾನು ಯೂಸ್ ಮಾಡೋ ಅದನ್ನು ರೆಡಿ ಮಾಡಿ. ಈಗ ನೆಕ್ಸ್ಟ್ ನೀವು ಎಲ್ಲೆಲ್ಲಿ ಈ ತರ ಕೋಕೋ ಪೀಟ್ ಕೋಕೋ ಫೈರ್ ಎಲ್ಲ ಸಪ್ಲೈ ಮಾಡ್ತೀರಾ? ಪ್ಯಾನ್ ಇಂಡಿಯಾ ಎಲ್ಲ ಕಡೆ ಆಮೇಲೆ ಇವನ್ ವಾಕಿಂಗ್ ಕಸ್ಟಮರ್ ಬರ್ತಾರೆ ನಮ್ಮಲ್ಲಿ. ಬಂದ್ಬಿಟ್ಟು ತಗೊಂಡ್ ಹೋಗ್ತಾರೆ. ವೈರ್ ಇದೆಯಲ್ಲ ಸರ್, ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ? ಇದು ಸೋಫಾ ಮತ್ತು ಬೆಡ್ ಆಮೇಲೆ ಆರ್ಟಿಫಿಷಿಯಲ್ ಎಲ್ಲದ್ರದಾಗ ಯೂಸ್ ಆಗ್ತದೆ ಸರ್. ಪ್ಯಾನ್ ಇಂಡಿಯಾ ನಾವ್ ಎಲ್ಲಾ ಕಡೆ ಸೇಲ್ ಮಾಡ್ತೀವಿ. ಪ್ಲಸ್ ಇದು ಏನದ, ಇದು ರಿಯಾಕ್ಟ್ ಮಾಡ್ತಾರೆ. ಬೇಸಿಗೆಲ್ ತಂಪಾಗಿರ್ತದ, ಚಳಿಗಾಲಲ್ಲಿ ಹೀಟ್ ಈ ರೀತಿ ರಿಯಾಕ್ಟ್ ಮಾಡ್ತಾರೆ. ಇದು ಅದ್ರ ಸಲುವಾಗಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಯ್ತು ಎಲ್ಲಾ ಕಡೆ ಬೆಡ್ನಾಗ ಇದೇ ಯೂಸ್ ಮಾಡ್ತಾರೆ ಜಾಸ್ತಿ. ಹಂಗಿದ್ರೆ ನಮ್ ಕಲಬುರಗಿ ಜಿಲ್ಲೆಯಲ್ಲಿ ಯಾರ್ಯಾರು ಸೋಫಾ ಮಾಡ್ತಾರೆ, ಮೂರ್ತಿ ಮಾಡ್ತಾರೆ, ಅವ್ರು ಇಲ್ಲೇ ಬಂದು ಒಯ್ಬೋದು. ಕೊಡ್ತೀವಿ, ನೀವು ಅವರಿಗೆ ಡೆಲಿವರಿನೂ ಕೊಡ್ತೀರಾ? ಡೆಲಿವರಿನೂ ಕೊಡ್ತೀವಿ. ಈ ಕೆಳಗಡೆ ಕೊಟ್ಟಿರೋ ನಂಬರ್ ಮತ್ತೆ ಅಡ್ರೆಸ್ ಬಂದು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇದು ಪ್ರೆಸೆಂಟ್ ಎಲ್ಲೆಲ್ಲಿ ನೀವು ಡೆಲಿವರಿ ಮಾಡ್ತಾ ಇದ್ರಿ? ಇದು ಹೈದರಾಬಾದ್ ಹೋಗ್ತದೆ ಸರ್. ಇಲ್ಲಿ ಲೋಕಲ್ ಸೋಫಾ ಫ್ಯಾಕ್ಟ್ರಿಗಳು ಅವ್ರು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ನೀವು ಕಲಬುರಗಿಯಿಂದಾನೇ ಇದನ್ನ ರೆಡಿ ಮಾಡಿ ಬೇರೆ ಸಿಟಿ ಕಳಿಸ್ತಾ ಇದ್ದೀವಿ? ಹೌದು. ಓಕೆ. ಇನ್ನು ನಮ್ಮ ಹತ್ರ ಕೆಲವೊಂದ್ ಜನ ಇದ್ದಾರೆ, ಅವರು ಬೇರೆ ಸಿಟಿಯಿಂದ ಇಲ್ಲಿಗೆ ತರಿಸ್ತಾ ಇದಾರೆ ವೈರ್. ಜಾಸ್ತಿ ಜನ ಗೊತ್ತಿಲ್ಲ ಸರ್. ನಾವು ಇಲ್ಲಿ ಈಗ ಇದು ಅವ್ರಿಗೆ ಗೊತ್ತಾದ್ರೆ ಮೋಸ್ಟ್ಲಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಆಗ್ತದೆ, ಅವಾಗ ನಿಮ್ಗೂ ಅವ್ರಿಗೆ ಒಂದು ಒಳ್ಳೆ ರಿಲೇಷನ್ ಬಿಲ್ಡ್ ಆಗುತ್ತೆ ಸರ್. ಸರ್, ಈ ಕೋಕೋಪೀಟು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸ್ವಲ್ಪ ಹೇಳ್ತೀರಾ? ಇದು ಟೆರೆಸ್ ಗಾರ್ಡನಿಂಗ್ ಬಂದು, ನರ್ಸರಿ ಬತ್ತು, ಓಕೆ. ಅಗ್ರಿಕಲ್ಚರ್ ರಿಲೇಟೆಡ್, ಹಾರ್ಟಿಕಲ್ಚರ್ ರಿಲೇಟೆಡ್ ಎಲ್ಲ ಕಡೆ ಯೂಸ್ ಮಾಡ್ಬೋದು ಸರ್. ಇದು ವಾಟರ್ ಕನ್ಸಂಪ್ಷನ್ ಸಲುವಾಗಿ ಜಾಸ್ತಿ ಇದು ಮಾಡ್ತಾರೆ. ಓಕೆ, ಸ್ಪೆಷಲಿ ಟೆರೆಸ್ ಗಾರ್ಡನ್ ಮತ್ತೆ ಇದಕ್ಕೆ ಇದು 100% ಆರ್ಗಾನಿಕ್ ಇರುತ್ತೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಪ್ರೊಸೆಸ್. ಓಕೆ. ಇವಾಗ ನಾವು ಹಳೆ ವಿಡಿಯೋದಲ್ಲಿ ನೋಡಿದ್ವಿ ಹೆಂಗ್ ಆಗುತ್ತೆ ಅಂತ ಕಂಪ್ಲೀಟ್ ಪ್ರೊಸೆಸ್. ಮತ್ತೆ ಇನ್ನೊಂದು, ನಮ್ಮ ಲೋಕಲ್ ಕಲಬುರಗಿಯವ್ರು ಯಾರಾದ್ರೂ ಟೆರೆಸ್ ಗಾರ್ಡನ್ ಮಾಡೋರು ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಅವರಿಗೆ ಕೋಕೋಪೀಟ್ ಬೇಕಾದ್ರೆ ನೀವು ಅವ್ರಿಗೆ ಕೊಡಬಹುದಲ್ಲ? ಕೊಡ್ತೀವಿ ಸರ್. ಓಕೆ. ಹಾಗಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಮತ್ತೆ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಕೊಡಬಹುದು. ಕೊಡ್ತೀವಿ ಸರ್. ಓಕೆ, ಒಳ್ಳೇದಾಯ್ತು ಸರ್. ನೀವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಒಂದು ಈ ತರ ಪ್ರೊಸೆಸ್ ಮಾಡಿ ಒಂದು ಕೋಕೋನಟ್ ಇಂದ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಕೋಕೋ ಫೈರ್ ಮತ್ತೆ ಕೋಕೋ ಪಿಟ್. ಅಂದ್ರೆ ಇದು ಒಳ್ಳೆ ಒಂದು ಉತ್ತಮ ಬೆಳವಣಿಗೆ ಅಂತ. ಥ್ಯಾಂಕ್ ಯು ಸರ್.